ಏನ್ ಸರ್ ಇವತ್ತು ಸೋಲಾರ್ ಫಾಸ್ಟ್ ಫುಡ್ ಕ್ಯಾಂಟೀನ್ ತಂದ್ಬಿಟ್ಟಿದ್ರೆ ಇವತ್ತು? ಸೋಲಾರ್ ಒಂದಲ್ಲ ಸರ್, ಒಂದಲ್ಲ ಎರಡಲ್ಲ 3 4 5 ಆಲ್ರೆಡಿ ಆರ್ಡರ್ ಸೋಲಾರ್ದು ನಾವು ಆಲ್ ಓವರ್ 5 ಸ್ಟೇಟ್ಸ್ಗೆ ಕಳಿಸ್ತಾ ಇದ್ದೀವಿ. ಸೂಪರ್ ಸರ್. ಕರ್ನಾಟಕ, ಕೇರಳ, ತಮಿಳ್ನಾಡು, ಆಂಧ್ರ, ತೆಲಂಗಾಣ ಇದೆಲ್ಲ ನಿಮ್ಮ ಪ್ರೀತಿ ನಮಗೆ ತೋರಿಸ್ತಾ ಇದ್ದೀರಾ ನ್ಯೂ ಲುಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ. ಸೊ ಬನ್ನಿ ಶಾರ್ಟ್ ಫಾಸ್ಟಾಗಿ ನೋಡೋಣ. ಈ ಸತಿ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದೀವಿ. 3 ಪ್ಯಾನಲ್ಸ್ ಕೊಡ್ತಾ ಇದ್ದೀವಿ, 4 ಪ್ಯಾನಲ್ಸ್ ಕೊಡ್ತಾ ಇದ್ದೀವಿ. ಪ್ಲಸ್ ನಿಮಗೆ ಮೂವೇಬಲ್ ರ್ಯಾಕ್ ಜೊತೆ ಆಲ್ರೆಡಿ ಹೆಂಗೆ ಕೇಳ್ತಾ ಇದ್ದಾರೆ ಹಂಗೆ 3D ಲೋಗೋಸ್ ನಾವೇ ಡಿಸೈನ್ಸ್ ಮಾಡ್ಕೊಡ್ತೀವಿ. ನಿಮಗೆ ಲೈಟಿಂಗ್ಸು ಪ್ರತಿಯೊಂದು ಇದು ಕಾಂಬೋ ಥರ ಕೊಡ್ತೀವಿ. 200 ಲೀಟರ್ಸ್ ವಾಟರ್ ಟ್ಯಾಂಕ್ ಬರುತ್ತೆ. ಫ್ರಂಟು ಸಹ ನಿಮಗೆ ಲೋಗೋ ಕೊಟ್ಟಿದ್ದೀವಿ. ಈ ಕಡೆ ಜಿತನ್ಯ ಫುಡ್ ಪಾಯಿಂಟ್ ಅಂತ ಕಸ್ಟಮರು ಬ್ಯಾಂಗ್ಳೂರ್ಗೆ ಡೆಲಿವರಿ ಕೊಡ್ತಾ ಇದ್ದೀವಿ. ಈ ಸತಿ ನಾವು ಸೂಪರ್ ಏಸ್ ಬದಲು ಟಾಟಾ ಏಸ್ನಲ್ಲೂ ಸಹ ತೊಗೊಬಂದಿದ್ದೀವಿ ಸೋಲಾರನ್ನು. ಸೊ ಬೋತ್ ಸೈಡ್ ನಿಮಗೆ ಸ್ಟಿಕ್ಕರಿಂಗ್ ಕಾನ್ಸೆಪ್ಟ್ ಬರುತ್ತೆ, 3D ಲೋಗೋ ಬರುತ್ತೆ, 6 ಸ್ಟೆಪ್ ಲೈಟಿಂಗ್ ಮೆನ್ಯೂಸ್ ಬರುತ್ತೆ. ಮತ್ತು ಕ್ವೀನ್ ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ ಲೋಡಿಂಗ್ ಅನ್ಲೋಡಿಂಗ್ ಬ್ಯಾಕ್ ಸೈಡಿಂದ ಮಾಡ್ಕೋಬೋದು. ಪ್ಲಸ್ ಪ್ರತಿಯೊಂದು ಜಾಗ ವೇಸ್ಟ್ ಮಾಡಲ್ಲ. ಇದು ನಿಮಗೆ ಸ್ಟೋರೇಜ್ ಪ್ಲೇಸ್ ಹಂಗೆ ಮಾಡ್ಕೊಟ್ಟಿದ್ದೀವಿ. ಬ್ಯಾಕ್ ಸೈಡಿಂದ ನಿಮ್ಮ ಪೇಪರ್ ಪ್ಲೇಟ್ಸು, ಪೇಪರ್ ಕಪ್ಸು ಪ್ರತಿಯೊಂದು ಸ್ಟೋರ್ ಮಾಡ್ಬೋದು. ಇದು ನಿಮಗೆ ಬಾಟಲ್ ಕ್ಯಾರಿಯರ್ಸ್ ಥರ ಕೇಳಿದ್ದಾರೆ, ಬಾಟಲ್ ಕ್ಯಾರಿಯರ್ಸ್ ಕೊಟ್ಟಿದ್ದೀವಿ ಕಸ್ಟಮರ್ ಡಿಸೈನ್ಗೆ. ಸೊ ಪ್ಲಸ್ಸು ಕಿಚನ್ ಆ್ಯಸ್ ಪರ್ ಕಸ್ಟಮೈಸ್ ಮಾಡೋದು ನಾವು, ಅವ್ರು ಹೆಂಗೆ ಕೇಳ್ತಾರೆ ಹಂಗೆ. ಅವ್ರು 3 ಒಲೆ ಬೇಕು, ದೋಸೆ ತವ ಕಾನ್ಸೆಪ್ಟ್ ಇಲ್ಲ ಅವ್ರದ್ದು. ವಿತ್ ವಾಶ್ ಬೇಸಿನ್ ಕೊಟ್ಟಿದ್ದೀವಿ, ವರ್ಕಿಂಗ್ ಟೇಬಲ್ ಕೊಟ್ಟಿದ್ದೀವಿ. ಸೊ ಇದೊಂದು ಸೆಟಪ್ಪು ಬಂದ್ಬಿಟ್ಟು ಸೋಲಾರ್ಗೆ ನಾವೇ ಇದೆಲ್ಲ ಪ್ರತಿಯೊಂದು ಪ್ರೊವೈಡ್ ಮಾಡ್ತೀವಿ. ಸೊ ವಿತ್ ಇನ್ವರ್ಟರ್ 3.5 ಇದೆ ಇದು KVದು, ಮತ್ತು 2 ಬ್ಯಾಟ್ರೀಸ್ ಹಾಕಿದ್ದೀವಿ. ಸೊ 24 ವೋಲ್ಟ್ಸ್ ಬರುತ್ತೆ, 12+12. ಈ ಒಂದು ಕಾನ್ಸೆಪ್ಟ್ನಲ್ಲಿ ನೀವು ಬ್ಯೂಟಿಫುಲ್ ಆಗಿದೆ ಈ ಕಾನ್ಸೆಪ್ಟು. ಸೋಲಾರ್ ಡೇ ಟೈಮ್ನಲ್ಲಿ ನಿಮಗೆ ಲೈಟ್ ಕಡಿಮೆ ಇದ್ರೂ ಇವಾಗ 4 ಪ್ಯಾನಲ್ ಹಾಕಿರೋದು ಆಟೋಮೆಟಿಕ್ಲಿ ಚಾರ್ಜ್ ಮಾಡ್ತಾ ಇರ್ತದೆ. ಇದು ಡೇನಲ್ಲಿ ನಿಮಗೆ ಡೈರೆಕ್ಟ್ ಪವರ್ ಸೋಲಾರಿಂದ ತಗೊಳುತ್ತೆ. ಫ್ರಿಜ್ಜು ಇದು ಆಪ್ರೇಟ್ ಆಗ್ತಾ ಇರೋದು ಸೋಲಾರಿಂದ ಇವಾಗ ಸದ್ಯಕ್ಕೆ. ನಿಮಗೆ ಆಲ್ರೆಡಿ ಲೈಟಿಂಗ್ಸ್ ಆಪ್ರೇಟ್ ಆಗೋದು ಸೋಲಾರಿಂದ. ಈವನ್ ನೀವು ಏನಾದರೂ ಮಿಕ್ಸಿ ಯೂಸ್ ಮಾಡಬೇಕು, ಗ್ರೈಂಡರ್ ಯೂಸ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಸೋಲಾರ್ನಲ್ಲಿ ನೀವು ಡೇನಲ್ಲಿ ಯೂಸ್ ಮಾಡ್ಕೋಬೋದು. ನೈಟ್ನಲ್ಲಿ ಏನಾಗುತ್ತೆ ಅಂದರೆ ಡೇನಲ್ಲಿ ಬ್ಯಾಟ್ರಿ ಚಾರ್ಜ್ ಏನು ಮಾಡಿರ್ತದೆ ಆಟೋ ನಿಮಗೆ ಡಾರ್ಕ್ ಲೈಟ್ ಆದಾಗ ಆಟೋ ಸ್ವಿಚ್ ಆನ್ ಆಗಿಬಿಡ್ತದೆ. ಇದು ಆಟೋ ಸ್ವಿಚ್ ಆನ್ ಆಗಿ ನಿಮ್ಗೆ ಏನು ಮಾಡಿದೀವಿ, ಫ್ರಿಜ್ಜು ಸಹ ಸಪೋರ್ಟ್ ಮಾಡಂಗೆ ವಿತ್ ಇನ್ವರ್ಟರ್ ಫ್ರಿಜ್ ಕೊಟ್ಟಿದ್ದೀವಿ. ಇದ್ರದ್ದು ಕಾನ್ಸೆಪ್ಟ್ ಹೆಂಗೆ ಅಂದರೆ ನೈಟ್ನಲ್ಲಿ ನಿಮಗೆ ಬ್ಯಾಟ್ರಿ ಚಾರ್ಜರ್ ಖಾಲಿ ಆಗ್ಬಿಡೋದು ಅಂದಾಗ, ಇದು ಕೋಲ್ಡ್ ಇದ್ದಾಗ ನೀವು ಕ್ಲೋಸ್ ಮಾಡಿ ಹೋಗಿರ್ತೀರ ಅಂಗಡಿ, ಇದು ಆಟೋಮೆಟಿಕ್ಲಿ ಕಟ್ ಆಫ್ ಆಗ್ಬಿಡುತ್ತೆ. ಯಾಕಂದ್ರೆ ಇನ್ವರ್ಟರ್ ಕೊಟ್ಟಿದ್ವಿ. ತಿರ್ಗಾ ಕೋಲ್ಡ್ನೆಸ್ ಕಡಿಮೆ ಆದಾಗ ಚಿಲ್ಡ್ನೆಸ್ ಎಷ್ಟು ಬೇಕು ಅಷ್ಟು ರೆಡಿ ಇರುತ್ತೆ, ಪವರ್ ತಗೊಳುತ್ತೆ, ತಿರ್ಗಾ ಕಟ್ ಆಫ್ ಮಾಡ್ಬಿಡುತ್ತೆ. ಹಿಂಗೆ ಅದು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಪವರ್ ಸೇವಿಂಗ್ ಮೋಡ್ ಅಂತ, ಪವರ್ ಸೇವಿಂಗ್ ಮೋಡ್ ಹಂಗೆ ಆಗುತ್ತೆ. ಸೊ ಬ್ಯಾನ್ಮೇರಿ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ, 4 ಪಾರ್ಟ್ಸು. ಸೊ 8 to 10 ಲೀಟರ್ಸ್ ಇದು ಬರುತ್ತೆ. ಅದಕ್ಕೆ ನಾವು ಒಂದು ಬರ್ನಲ್ಗೆ ಫ್ರಿಜ್ಜಸ್ ನಿಮಗೆ ಇಲ್ಲೇ ಸಿಲಿಂಡರ್ಗೆ ಈ ಸೈಡ್ ಕೊಟ್ಟಿದ್ದೀವಿ. ಒಂದು 20 ನಿಮಿಷ ಬಿಸಿ ಮಾಡಿದ್ರೆ ಸಾಕು ನಿಮಗೆ, ಆಲ್ಮೋಸ್ಟ್ 3 to 4 ಅವರ್ಸ್ ಇದು ಬೆಚ್ಚಗಿಡುತ್ತೆ. ಒಂದು ಕ್ಯಾಶ್ ಬಾಕ್ಸ್ ಕೊಟ್ಟಿದ್ದೀವಿ. ಸೊ ACP ಫಿನಿಶಿಂಗ್ ಕಂಪ್ಲೀಟ್ ಕೊಟ್ಟು ನಿಮಗೆ ಎಲ್ ಶೇಪ್ ರ್ಯಾಕ್ ಕೊಟ್ಟಿದ್ದೀವಿ. ಸೊ ಇದೆಲ್ಲ ಸ್ಟಿಕ್ಕರ್ಸ್ ಇನ್ನೂ ತೆಗ್ದಿಲ್ಲ, ಇದೆಲ್ಲ ಸ್ಟಿಕ್ಕರ್ಸ್ ಒಲ್ ದ ಟೈಮ್ ಆಫ್ ಡೆಲಿವರಿ ಕೊಡ್ತೀನಿ. ಸೊ ಎಲ್ಲ ಇದು ಒಳಗಡೆ ಇನ್ನೊಂದು ನೋಡ್ಬೋದು, ಕಂಪ್ಲೀಟ್ ಸ್ಟೀಲ್ ಕಾನ್ಸೆಪ್ಟ್ ಕೊಟ್ಟಿರೋದು. ಗಾಡಿನ ತೊಳ್ಕೋಬಹುದು. ಬಹಳ ಜನ ಕಬ್ಣ ಹಾಕ್ತಾವ್ರೆ, ನಾವು ಕ್ವೀನ್ ಕಾನ್ಸೆಪ್ಟ್ ಅಂತೀವಿ. ಇದಕ್ಕೆ ಒಳಗಡೆಯಿಂದ ನೋಡಿದಾಗೆಲ್ಲ ಸ್ಟೀಲ್ ಕಾನ್ಸೆಪ್ಟ್ ಕಾಣಬೇಕು, ಹೊರಗಡೆಯಿಂದ ಕೊಡೋದ್ರೆ ನಿಮಗೆಲ್ಲ ಪೇಂಟಿಂಗ್ ಡಿಸೈನಿಂಗ್ ಹೇಳ್ತೀರಾ, ಸ್ಟಿಕ್ಕರಿಂಗ್ ಹೇಳ್ತೀರಾ, ಅದನ್ನ ತಗೊಬರ್ತೀವಿ. ಸೊ 3 ಬರ್ನರ್ಸ್ ಇರುತ್ತೆ. ಹೌದು. ಸೊ ಫ್ರೆಂಡ್ಸ್, ಈ ಥರ ಒಂದು ಅಂತಲ್ಲ, ಬಿಸ್ನೆಸ್ ಆನ್ ವೀಲ್ಸ್. ನೀವು ಯಾವುದೇ ಥಿಂಕ್ ಮಾಡಿ, ಇಲ್ಲ ಸ್ಲಿಪ್ಪರ್ ಶಾಪ್ ಇರ್ಬೋದು, ಅದು ಹೊಸ ಥರ ಡಿಸೈನ್ ಬರ್ತಾ ಐತೆ. ಇಲ್ಲ ನಿಮಗೆ ಒಂದು ಶೋರ್ಮಾ ಮಿಷಿನ್ ಥರ ಕಾನ್ಸೆಪ್ಟು, ಬೇಕ್ರಿ ಇರ್ಬೋದು. ಇಲ್ಲ ನೀವು ಬೇರೆ ಬೆಲ್ಟ್ಸ್ ಮಾಡೋರು, ಮೊಬೈಲ್ ಅಂಗಡಿ ಡಿಸ್ಪ್ಲೇಗೋಸ್ಕರ ಮಾಡಬೇಕು, ಗ್ರಾಸರಿ ಶಾಪ್ ಮಾಡಬೇಕು, ಇಂಥ ಒಂದು ಪ್ಲ್ಯಾನ್ಸ್ ಏನೇ ನಿಮ್ಮ ಮೈಂಡ್ನಲ್ಲಿದ್ದರೆ ಖಂಡಿತವಾಗ್ಲೂ ನ್ಯೂ ಲಕ್ ರಿಫರ್ಬಿಶ್ಡ್ ಕಂಪ್ನಿಗೆ ನಮ್ಮ ಜೊತೆ ವಾಟ್ಸಪ್ ಮಾಡಿ. ಫೋನ್ ಮಾಡೋಕ್ಕೆ ಹೋಗ್ಬೇಡಿ, ಬ್ಯುಸಿ ಇರ್ತೀವಿ. ನೀವು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀವಿ, ದಯವಿಟ್ಟು ವಾಟ್ಸಪ್ ಮಾಡಿ. ಮತ್ತು ಲೈಕ್ ಮತ್ತು ಶೇರ್ ಮಾಡೋಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ಸೊ ಈ ಗಾಡಿ ತೋರಿಸಿದ್ರೆ ಸರ್, ಇದೇನು ಡಿಫ್ರೆಂಟ್ ಆಗಿದ್ದಲ್ಲ ಈ ಗಾಡಿ? ಸರ್ ಇದು ಫ್ರಿಜ್ ಯೂಸ್ ಮಾಡ್ತಾ ಇದ್ರಲ್ಲ, ಇದರಲ್ಲಿ ಫ್ರೀಸರ್ ಇರೋದು. ಫ್ರೀಸರ್, ಓಕೆ. ಇದನ್ನು ಸಹ ಇದು ಸೋಲಾರೇ, ಇದನ್ನು ಸೋಲಾರೇ. ಕಾನ್ಸೆಪ್ಟ್ ಬೇರೆ ಥರ. ಇದು ಐಸ್ ಕ್ರೀಮು ಆ ಥರ ಕಾನ್ಸೆಪ್ಟ್ನಲ್ಲಿ. ಇಲ್ಲಿ ತರಕಾರಿ ಇಟ್ಕೊಂಡಿರ್ತಾರೆ ಅವರು, ಏನಾದರೂ ಬ್ಯಾಟರಿ ಇಟ್ಕೊಂಡಿರೋದಕ್ಕೆ ಲಾಂಗ್ ಫ್ರಿಜ್ ಕೊಟ್ಟಿರ್ತೀನಿ, ಅವ್ರು ಸ್ಮಾಲ್ ಸ್ಪೇಸ್ ಸಾಕು ಅಂತ. ಕ್ಯಾನೋಪಿ ಕೂಡ ಬೇರೆ ಇದೆಯಲ್ಲ ಸರ್? ಸರ್ ಹೌದು, ಇನ್ಕ್ಲೂಡಿಂಗ್ ಇವರು ಕಲರ್ ಕಾಂಬಿನೇಷನ್ ಎಲ್ಲ ಕಸ್ಟಮರ್ ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಡ್ತೀವಿ. ಇದು ಟೀ, ಜ್ಯೂಸು, ಐಸ್ ಕ್ರೀಮ್ ಕಾನ್ಸೆಪ್ಟ್ಗೆ ಮಾಡಿಸಿದಾರದು ಇದು. ಇದಕ್ಕೆ ಏನಾದ್ರು ಡಿಸ್ಪ್ಲೇ ಮಾಡ್ಕೋಬೇಕು ಅಂದರೆ ಅವ್ರು ಏನಾದ್ರು ಡಿಸ್ಪ್ಲೇ ಮಾಡ್ಕೋಬಹುದು. ಅವರು ಬೇರೆ ಸಿಗರೇಟ್ಸು, ಬೇರೆ ಏನಾದ್ರು ಅವರು ಬಿಸ್ಕೆಟ್ಸು ಏನಾದ್ರು ಇತ್ತು ಅಂದ್ರೆ ಇಲ್ಲಿ ಅವ್ರು ಡಿಸ್ಪ್ಲೇ ಮಾಡೋ ಥರ ಅವ್ರು ಏನು ಮಾಡ್ತಾರೆ ಆ ಡಿಸ್ಪ್ಲೇ. ಕ್ಯಾನೋಪಿ ಎಷ್ಟು ಫೀಟ್ ಅದು ಹೊರಗಡೆ ಬರುತ್ತೆ ಸರ್ ಇದು? ಸರ್ 6.5 ಫೀಟ್ ಬರುತ್ತೆ. 6.5, ಸೂಪರ್. 10 ಫೀಟ್ ಇಂಟು 6.5 ಫೀಟ್. ಸೂಪರ್. ಯೂಶಲಿ ಇದನ್ನು ಅದೇ ಕಾನ್ಸೆಪ್ಟ್, ಬಟ್ ಒಳಗಡೆದು ಕಾನ್ಸೆಪ್ಟ್ನಲ್ಲಿ
ಆಸ್ ಪರ್ ಕಸ್ಟಮೈಸ್ ಡಿಸೈನ್ ಚೇಂಜ್ ಆಗುತ್ತೆ. ವಾಶ್ ಬೇಸಿನ್ 2 ಬರ್ನಲ್ 1 ಫ್ರೈಯರ್ ಇದೆ ಇವ್ರಿಗೆ. ಇವರು ದೋಸೆ ತವ ಹಾಕ್ಸ್ಕೊಂಡಿಲ್ಲ. ಸೊ ಇವ್ರು ಬ್ಯಾಟ್ರಿ ಸಿಸ್ಟಮ್ ಮೇಲೆ ಹಾಕಿ ಅಂತ ಹೇಳೋರೆ. ಯಾಕಂದ್ರೆ ಫ್ರೀಜರ್ ಹೈಟ್ ಆಗಿರಲ್ಲ, ಫ್ರೀಜರ್ ಇರುತ್ತೆ ಡೌನ್, ಜಾಗ ಬೇಕಾಗುತ್ತೆ. ಸೊ ಅದಕ್ಕೆ ಬ್ಯಾಟ್ರೀಸ್ ನ ಮೇಲೆ ಶಿಫ್ಟ್ ಮಾಡಿದೀವಿ. ಫ್ರೀಜರ್ ಕಾನ್ಸೆಪ್ಟ್ ಬೇಕಂದ್ರೆ ಇದು. ಸೊ ಇದು 4 ಪ್ಯಾನಲ್ಸ್ ಅಲ್ವಾ ಸರ್? ಇದುವೆ ಸೋಲಾರ್ ಪ್ಯಾನಲ್ಸ್. ಇದು 3 ಪ್ಯಾನಲ್ಸ್ ಅಲ್ಲೇ ವರ್ಕ್ ಆಗ್ತಾ ಐತೆ. ನಾನು ಏನಕ್ಕೆ ಅಂದ್ರೆ ಹೇಳ್ತಾ ಇರೋದು, 1 ಪ್ಯಾನಲ್ ನೀವು ಎಕ್ಸ್ಟ್ರಾ ಹಾಕೊಂಡ್ರೆ ಸ್ಟೋರೇಜ್ ಜಾಸ್ತಿ ಇರುತ್ತೆ ಅಂತ. ಸ್ಟೋರೇಜ್ ಅಲ್ಲ, ನಿಮ್ಗೆ ಬೆಳಕು ಕಡಿಮೆ ಇದ್ರೂ ಆ ಪ್ಯಾನಲ್ ಚಾರ್ಜ್ ಮಾಡಕ್ಕೆ ಬೇಕಾದಷ್ಟು. ಇನ್ನೊಂದು ಎಕ್ಸ್ಟ್ರಾ ಪ್ಯಾನಲ್ ಇದ್ದಾಗ ಅದು ಬ್ಯಾಟ್ರಿನ ಕಡಿಮೆ ಬೆಳಕುನಲ್ಲೂ ಚಾರ್ಜ್ ಮಾಡ್ಬಿಡುತ್ತೆ. ಲೈಕ್ ರೈನಿ ಸೀಸನ್, ಚಳಿಗಾಲ, ಈ ಟೈಮ್ನಲ್ಲೆಲ್ಲ ಬೆಳಗ್ಗೆ ಸ್ವಲ್ಪ ಸನ್ ಬರೋದು ಲೇಟು ಕಮ್ಮಿ ಸರ್. ಆದ್ರೂ ಆ ಲೈಟ್ ಸನ್ನಲ್ಲಿನೇ ಲೈಟ್ ಬೆಳಕುನಲ್ಲೇ ನಿಮ್ಗೆ ಫಾಸ್ಟ್ ಆಗಿ ಚಾರ್ಜ್ ಮಾಡುತ್ತೆ. ಅದಕ್ಕೆ ಒಂದು ಪ್ಯಾನಲ್ ಎಕ್ಸ್ಟ್ರಾ ಮಾಡಿ ಅಪ್ಗ್ರೇಡ್ ಮಾಡ್ತಾರೆ. ಇದು ಮುಂಚೆದ ವೆಹಿಕಲ್ ಅವ್ರು, ಇದು ಪಾರ್ಟಿ, ಇದು ಸೇಲ್ ಗಿಟ್ ಅವ್ರೆ. ಆಕ್ಚುಲಿ ಅವ್ರು ಏನ್ ಯಾರಿಗೂ ವರ್ಕರ್ಗೆ ಮಾಡ್ಕೊಟ್ಟಿದ್ರು, ಹಿ ಹಸ್ ವೆಂಟ್ ಫಾರ್ ದುಬೈ. ಆಕ್ಚುಲಿ ಅವ್ರು ಮಾಡಿರೋ ರೇಟು 5.5 ಲಕ್ಷ ಬಿದ್ಬಿಟ್ಟಿದೆ. ಬಟ್ ನೀವು ಬನ್ನಿ, ನೆಗೋಷಿಯೇಷನ್ ಮಾಡ್ಕೊಂಡು 5 lakhs ಸ್ವಲ್ಪ ಹೆಚ್ಚು ಕಡಿಮೆ ನೆಗೋಷಿಯೇಷನ್ ಮಾಡ್ಕೊಡ್ತಾರೆ ಅವರು. ಮಾಡ್ಕೊಡೋಣ, ಇನ್ಕ್ಲೂಡಿಂಗ್ ನಿಮ್ಗೆ ಈ ತರ ಕಾನ್ಸೆಪ್ಟ್ ನಲ್ಲೆಲ್ಲ ಬೇಕು ಅಂದಾಗ ಹೊಸದಾಗಿ ಬೇಕು ಅಂದ್ರೂ ಮಾಡ್ಕೊಡ್ತೀವಿ. ಇವಾಗ ಆಲ್ರೆಡಿ ರೆಡಿ ಇದೆ, ನಿಮ್ ಕಾನ್ಸೆಪ್ಟ್ ಸೂಟ್ ಆಗುತ್ತೆ ಅಂದ್ರೆ ಬಂದ ತಕ್ಷಣ ರೆಡಿ ಫುಡ್ ಇದೆ. ಹೌದು, ಸಣ್ಣ ಪುಟ್ಟ ಆಲ್ಟ್ರೇಷನ್ ಸಹ ಮಾಡ್ಕೊಡ್ಬೋದು. ರೆಡಿ ಫುಡ್ ಇದೆ, ಬೇಕಾದ್ರೆ ತಗೊಂಡೋಗ್ಬೋದು. ಹೌದು. ಇಲ್ಲ ನಿಮ್ಗೆ ಯಾವ ತರ ಡಿಸೈನ್ಸ್ ಬೇಕೋ ಅದು ಮಾಡಿ. ಈವನ್ ಕಲರ್ ಚೇಂಜಿಂಗ್ ಮಾಡ್ತೀರಾ ಅಂದ್ರೂ ಖಂಡಿತ ಹಂಗೆ ಕಾನ್ಸೆಪ್ಟ್ ಪ್ರೈಸಸ್ ಮೇಲೆ ಕಲರು ಸ್ಟಿಕ್ಕರಿಂಗು ಮಾಡ್ಕೊಡೋಣ. ಸೊ ಬನ್ನಿ, ಇನ್ನೂ ಸೋಲಾರ್ ವೆಹಿಕಲ್ಸ್ ಮಾಡ್ತಾ ಇದೀವಿ. ಸೌದತ್ತಿ ಕಸ್ಟಮರು ಮಾಡಿರೋದು ಬುಕ್ಕಿಂಗು, ಬ್ರದರ್ಸ್ ಇಬ್ರು, ಹನುಮಂತು ಅಂತ ಹೇಳ್ಬಿರು ಇಬ್ಬರು ಮಲ್ಲಿಕಾರ್ಜುನ್ ಅಂತ ಕಸ್ಟಮರ್ಸ್ ಬಂದವರೇ. ಇವತ್ತು ಒಂದು ಇದು ನೋಡ್ಕೊ ಹೋಗೋಕ್ಕೆ ಹೆಂಗ್ ಮಾಡಿದ್ದಾರೆ ಅಂತ ಒಂದು ಕಾನ್ಸೆಪ್ಟ್ನಲ್ಲಿ ಅವರು. ಇದಕ್ಕಿನ್ನೂ ಪ್ಯಾನಲ್ ಫಿಟ್ ಆಗಿಲ್ಲಲ್ಲ ಸರ್? ಸರ್ ಪ್ಯಾನಲ್ಲು ನಾನು ಬಾಡಿದು ವೈರಿಂಗು ಎಲ್ಲ ಆದ್ಮೇಲೆ ಮಾಡೋದು, ಪ್ಯಾನಲ್ ಕೂರಿಸೋದು. ಓಕೆ, ಕಾನ್ಸೆಪ್ಟ್ನಲ್ಲಿ ಇದು ಮೂವಬಲ್ ರ್ಯಾಕ್ ಬರುತ್ತೆ. ಸ್ಟಿಕ್ಕರಿಂಗ್ ಎಲ್ಲ ನಾನು ದ ಟೈಮ್ ಆಫ್ ಡೆಲಿವರಿ ತೆಗಿತೀನಿ. ಫ್ರಿಜ್ ಬರುತ್ತೆ, ಸೇಮ್ ಕಾನ್ಸೆಪ್ಟ್. ಬಟ್ ಇವ್ರದ್ದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೀವು ಒಲೆ ಕೇಳಿರ್ಬೋದು, ಅದು ಬೇರೆ ತರ ಇದೆ. ಅದು ಕ್ಯಾಸ್ಟ್ ಇದರಲ್ಲಿ ತವಾ ಇದೆ, ವಾಶ್ ಬೇಸಿನ್ ಇದೆ, 2 ಸಿಲಿಂಡರ್ ಇದೆ, ವರ್ಕಿಂಗ್ ಟೇಬಲ್ ಇದೆ, ಒಂದು ಫ್ರಿಜ್ ಬರುತ್ತೆ, ರೋಲಿಂಗ್ ಕೌಂಟರ್ ಬರುತ್ತೆ, ಪಾಟ್ಸ್ ಜಾಸ್ತಿ ಬರುತ್ತೆ. ಹೈಡ್ರಾಲಿಕ್ ಕೊಟ್ಟಿವಿ, ಕೇಳಿದೀನಿ. ಅದಕ್ಕೆ ಹೈಡ್ರಾಲಿಕ್ ಬರುತ್ತೆ ಇದರಲ್ಲಿ. ನಿಮಗೆ ಆಲ್ಮೋಸ್ಟ್ ಓಪನ್ ಮಾಡ್ಬೋದು. ಇಲ್ಲಿನೂ ನೋಡ್ತೀನಿ. ಎಲ್ಲ ಕಡೆ ಇದನ್ನು ಬಾಟಲ್ ಕ್ಯಾರಿಯರ್ಸ್ ಕೊಟ್ಟಿದ್ದೀವಿ. ಮತ್ತೆ ಇದು ಸಹ ACP ಫಿನಿಶಿಂಗು. ಮತ್ತೆ ಒಳಗಡೆ ಕಿಚನ್ ಸೈಡ್ ಸ್ಟೀಲ್ ಕೊಟ್ಟಿದ್ದೀನಿ ಪೂರಾ. ಓಕೆ, ಕ್ಲೀನ್ ಆಗಿ ತೊಳ್ಕೊಬಹುದು, ಜಿಡ್ಡು ಕೂತ್ಕೊಳ್ಳಲ್ಲ ನೀಟಾಗಿ. ಈ ತರ ಈ ಟ್ರೆಂಡಿಂಗ್ ನಲ್ಲಿ ಮಾಡಿಸ್ತಾ ಇದಾರೆ ಜನ. ಯಾಕಂದ್ರೆ ಇವಾಗ ಟೂರಿಸಂ ಆಫ್ ಕರ್ನಾಟಕ ಅವರು ಸ್ವಲ್ಪ ವೆಹಿಕಲ್ಸ್ ಕೇಳ್ತಾ ಇದಾರಲ್ಲ, ಅವ್ರು ಈ ಕಾನ್ಸೆಪ್ಟ್ ನಲ್ಲೇ ಕೇಳ್ತಾ ಇರೋದು. ACPನೂ ಬೇಕು, ಒಳಗಡೆ ಸ್ಟೀಲು ಬೇಕು, ಹಾಟ್ ಬಾಕ್ಸ್ ಬೇಕು, ಅವ್ರಿಗೆ ಬರ್ನಲ್ಸ್ 2 ಬರ್ನಲ್ಸ್ ಬೇಕು, 2 to 3 ಬರ್ನಲ್ಸು, ಫ್ರೀಸರ್ ಇಡಕ್ಕೆ ಜಾಗ ಬೇಕು. ಇಂಥ ಒಂದು ಗಾಡಿ ನೀವು ಮಾಡಿ ನಿಮ್ಮ ಬಿಸ್ನೆಸ್ ನಡೆದಿಲ್ಲ ಅಂತ ಹೇಳಿದ್ರು, ನೀವು ಟೂರಿಸಂ ಆಫ್ ಕರ್ನಾಟಕ ಇಂಡಿಯಾ ಅನ್ನೋಲ್ಲೈತೆ. ಇನ್ನೂ ಸ್ಕೀಮ್ಸ್ ಇದೆ, ಒಳ್ಳೊಳ್ಳೆ ಸ್ಕೀಮ್ಸ್ ಬರ್ತಾ ಇದೆ. ನಾವು ಟೈಅಪ್ ಆಗಿದ್ದೀವಿ. ನೀವು ಒಂದ್ಸತಿ ವಿಸಿಟ್ ಮಾಡಿ. ನಿಮ್ಮ ಬಿಸ್ನೆಸ್ಸು ನಮ್ಮ ಹತ್ರ ಗಾಡಿ ತೊಗೊಂಡಿದ್ರೆ ಒಂದು ಸರ್ಟಿಫಿಕೇಶನ್ ಕೊಟ್ಟಿರ್ತೀವಿ. ನ್ಯೂ ಲುಕ್ದು ಗಾಡಿ ಒಂದು ಇತ್ತು ಅಂದರೆ 1 ಇಂದ 2 ಯಾವುದೋ ಒಂದು ಬಿಸ್ನೆಸ್ಗೆ ನೀವು ಅಟ್ಯಾಚ್ ಮಾಡ್ಬೋದು ಆಲ್ ಓವರ್ ಕರ್ನಾಟಕ. ಸದ್ಯಕ್ಕೆ ಬ್ಯಾಂಗ್ಳೂರು ಮತ್ತು ಮೈಸೂರಿಗೆ ಒಳ್ಳೆ ಸ್ಕೀಮ್ಸ್ ಬರ್ತಾ ಇದೆ, ಒಂದು ದೊಡ್ಡ ಕಂಪ್ನಿ. ಸೊ ಅದೆಲ್ಲ ನಾನು ಈ ಲೆಂತ್ ಆಗುತ್ತೆ ವಿಡಿಯೋ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀವಿ, ದಯವಿಟ್ಟು ವಾಟ್ಸಪ್ ಮಾಡಿ. ಮತ್ತೆ ಲೈಕ್ ಮತ್ತೆ ಶೇರ್ ಮಾಡೋಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ಬನ್ನಿ, ಇನ್ನೂ ವೆಹಿಕಲ್ಸು ತುಂಬಾ ಸ್ಟಾಕ್ ಐತೆ. ಈ ವೆಹಿಕಲ್ಸ್ ನೀವು ಈ ಥರ ಬೇಕು ಅಂತ ಹೇಳಿದ್ರೆ ಶೋರ್ಮಾ ಕಾನ್ಸೆಪ್ಟ್ಗೂ ಐತೆ, ರೆಡಿ ಟು ಟೇಕ್ ಅವೇ. ಸಮ್ ಬಾಡಿ ಕೋಚಸ್ ಮಾಡಿರ್ತೀವಿ ನಾವು. ಒಳಗಡೆ ಡಿಸೈನಿಂಗ್ ಬೇಕು ಅಂದರೆ ನಿಮ್ಗೆ ಯಾವ ಒಳಗಡೆ ಡಿಸೈನ್ಸ್ ಬೇಕು ಮಾಡ್ಕೊಡ್ತಾರೆ. 1 or 2 ಡೇಸ್ನಲ್ಲಿ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ಸೊ ಇದ್ರದ್ದು ಸರ್, ಸೊ ಅದು ಸಹ ನಿಮಗೆ ಸೈಟ್ ಕಾನ್ಸೆಪ್ಟ್. ಅದು ಡೋರ್ ಲೋಡಿಂಗ್ ಅನ್ಲೋಡಿಂಗ್ ಸಿಲಿಂಡರ್ದು. ನೀವು ಇದೆಲ್ಲ ಗಾಡಿ ತೋರ್ಸಕ್ ಹೋದ್ರೆ ವಿಡಿಯೋ ನೋಡಲ್ಲ ಯಾರು, ತುಂಬಾ ಲೆಂತ್ ಆಗ್ಬಿಡ್ತಿದೆ. ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀವಿ, ಖಂಡಿತವಾಗ್ಲೂ ವಾಟ್ಸಪ್ ಮಾಡಿ. ಇಲ್ಲ ಒಂದ್ಸತಿ ದಯವಿಟ್ಟು ವಿಸಿಟ್ ಮಾಡಿ ನಮ್ಮ ಫ್ಯಾಕ್ಟ್ರಿಗೆ, ನಮ್ಮ ಕಂಪ್ನಿಗೆ. ಖಂಡಿತವಾಗ್ಲೂ ನಿಮಗೆ ಇಷ್ಟೊಂದು ಗಾಡಿ ನೋಡಿ ನಿಮ್ಮದೇ ಒಂದು ಓನ್ ಐಡಿಯಾ ಬರುತ್ತೆ ಯಾವ ಥರ ಒಳಗಡೆ ಇನ್ಸೈಡ್ ಮಾಡ್ಕೋಬೇಕು ಅಂತ. ಸೊ ಆ ಥರ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ಮಾಡ್ಕೊಡ್ತೀವಿ. ಸರ್ ತುಂಬ ಜನ ಕಾಮೆಂಟ್ಸಲ್ಲಿ ಹಾಕ್ತಾ ಇರ್ತಾರೆ, ದಯವಿಟ್ಟು ಲೊಕೇಶನ್ ಹಾಕಿ ಅಂತ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆದರೂ ಕೇಳ್ತಾ ಇರ್ತಾರೆ. ನಿಮ್ಮ ಬಾಯಲ್ಲಿ ಒಂದ್ಸಲಿ ಹೇಳ್ಬಿಡಿ ಸರ್, ಅಡ್ರೆಸ್ ಎಲ್ಲಿ ಬರುತ್ತೆ? ಸರ್ ಫಸ್ಟ್ ಆಫ್ ಆಲ್ ನೀವು ಯೂಟ್ಯೂಬ್ ಮಾಡೋಕ್ಕೆ ಕಲ್ತಿದ್ದೀರಾ, ನೋಡ್ತಾ ಇದ್ದೀರಾ ಅಂದರೆ ಕೆಳಗಡೆ ಕಮೆಂಟ್ಸ್ನಲ್ಲಿ ಲೊಕೇಶನ್ ಲಿಂಕ್ ಹಾಕಿರ್ತಾರೆ. ಲಿಂಕ್ ನೀವು ನೋಡಿ. ಆದರೂ ಸಹ ನಾನು ನಿಮ್ಗೆ ಅಡ್ರೆಸ್ ಹೇಳ್ತಾ ಇದ್ದೀನಿ. ಮೈಸೂರಿನಲ್ಲಿ ಪ್ರಾಪರು, ಮೈಸೂರಿನಲ್ಲೇ ರಿಂಗ್ ರೋಡು ದೇವೇಗೌಡ ಸರ್ಕಲ್ ಹತ್ರ ಬರುತ್ತೆ, ಆಪೋಸಿಟ್ಟು ಸಾಯಿಬಾಬಾ ಟೆಂಪಲ್. ಸೊ ನ್ಯೂ ಲುಕ್ ರಿಫರ್ಬಿಶ್ಮೆಂಟ್ ಅಂತ ದೇವೇಗೌಡ ಸರ್ಕಲ್ ಆಪೋಸಿಟ್ಟು ಸಾಯಿಬಾಬಾ ಟೆಂಪಲ್. ನ್ಯೂ ಲುಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ, ಕ್ಯಾಂಟೀನ್ ಮ್ಯಾನುಫ್ಯಾಕ್ಚರರ್ಸ್ ನಾವು. ಸೊ ಇಡೀ 5 ಸ್ಟೇಟ್ಸ್ಗೆ ನಾವು ಸರ್ವಿಸ್ ಕೊಡ್ತಾ ಇರೋದು.
ಸೊ ಅದನ್ನು ನಾನು ಎಷ್ಟೇ ಫೋನ್ನಲ್ಲಿ ಹೇಳಿದ್ರೆ ಎಷ್ಟೇ ವಿಡಿಯೋನಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ಒಂದ್ಸತಿ ವಿಸಿಟ್ ಮಾಡಿ, ಲೈವ್ ಆಗಿ ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಎಷ್ಟು ಸ್ಟಾಕ್ಸ್ ಇದೆ, ಎಷ್ಟು ಡಿಸೈನ್ಸ್ಗಳಾಗುತ್ತೆ, ನಿಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಖಂಡಿತವಾಗ್ಲೂ ಸಿಗುತ್ತೆ. ಥ್ಯಾಂಕ್ ಯು ಸರ್. ಒಂದು ಸೊ ಇವತ್ತು ಕಸ್ಟಮರ್ ಒಬ್ರು ಬಂದಿದ್ದಾರೆ ಇವತ್ತು. ಈ ಸೋಲಾರ್ ವೆಹಿಕಲ್ ಅವರೇ ಮಾಡ್ತಾ ಇರೋದು, ಹನುಮಂತು ಅಂತ ಸರ್. ಇವರು ನೀವು ನಿಂಗಪ್ಪ ಅಂತ ಇವ್ರ ಇವರು ಇನ್ನೊಬ್ಬರು ಬ್ರದರ್ ಬಂದ್ಬಿಟ್ಟು ಮಲ್ಲಿಕಾರ್ಜುನ್ ಅಂತ, ಇವರೊಬ್ಬರು ಬಂದು ಫ್ಯಾಮಿಲಿ ಜೊತೆ ಹಿಂಗೆ ಥರ ಬೇಕು ಅಂತ ಬಂದಿದ್ರು. ನಿಮ್ಮದೇ ಚಾನಲ್ ನೋಡ್ಕೊಂಡು ಬಂದಿದ್ದವರು ಯೂಟ್ಯೂಬ್ನಲ್ಲಿ. ಸೊ ಇವತ್ತು ಮಾತಾಡೋಣ. ಅವರು ನಾವು ಮಾಡ್ಕೊಡ್ತಾ ಇರೋದು ಕಲರ್ ಇರ್ಬೋದು, ಇವಾಗ ಸ್ಟಿಕ್ಕರಿಂಗ್ ಡಿಸೈನಿಂಗ್ ಬಂದಿದ್ದಾರೆ, ಮತ್ತು ಸ್ವಲ್ಪ ಫ್ರಿಜ್ಜು ಇನ್ಸ್ಟಾಲ್ಮೆಂಟ್ ಎಲ್ಲ ಹೆಂಗೆ ಬರುತ್ತೆ, ಹೆಂಗೆ ಇನ್ಸ್ಟಾಲ್ ಮಾಡ್ತೀರಾ ಅಂತ ಒಂದು ಸ್ವಲ್ಪ ಇನ್ಸ್ಪೆಕ್ಷನ್ ಬಂದಿರೋದು. ಸೊ ಅವ್ರ ಬಾಯಿನಲ್ಲಿ ಮಾತಾಡೋಕ್ಕೆ ಕೇಳೋಣ ಹೆಂಗೆ ಬಂದಿದೆ, ಹೆಂಗೆ ಅವ್ರು ಖುಷಿಯಾಗಿದ್ದಾರೆ ಅಂತ. ಅದೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರ್, ನಾವು ಹೇಳ್ದಂಗೆ ಮಾಡ್ಕೊಟ್ಟಿದ್ದಾರೆ, ಸೂಪರ್ ಬಂದಿದೆ. ಓಕೆ, ಏನು ಕಾನ್ಸೆಪ್ಟ್ ಮಾಡ್ತೀರಾ ಸರ್? ವೆಜ್ ನಾನ್ ವೆಜ್ ಸರ್? ಸರ್ ವೆಜ್, ಪ್ಯೂರ್ ವೆಜ್ ಸರ್. ಚೈನೀಸು ಮತ್ತೆ ತಾಯಿ ಮತ್ತೆ ಪಾಸ್ತಾ ಈ ಥರ ಮಾಡ್ತಿದ್ವಿ ಸರ್. ಓಕೆ ಓಕೆ, ನಾವು ಹೋಟ್ಲಲ್ಲೇ ಮಾಡ್ತಾ ಇರೋದು ಸರ್. 15 ವರ್ಷದಿಂದ ಹೋಟ್ಲಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಹೋಟ್ಲ್ ಇಂಡಸ್ಟ್ರೀಸ್ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ. ಓಕೆ, ಸುಮಾರು ಒಂದು 3 ಮಂತಿಂದ ನೋಡಿ ಇವಾಗ ಒಂದು ಬ್ಯಾಕ್ ಮಂತಲ್ಲಿ ಬಂದು ಆರ್ಡರ್ ಕೊಟ್ಟೋಗಿದೆ ನೀವು ಸರ್. ಪ್ರಾಪರ್ ಸರ್ ಮೈಸೂರು ಅವರೇನಾ? ಇಲ್ಲ ಸರ್, ನಮ್ದು ಬಂದು ಸೌದತ್ತಿ. ನಾವು ಬೆಂಗಳೂರಲ್ಲೇ ಜಾಬ್ ಮಾಡ್ತಾ ಇರೋದು. ಓಕೆ, ಸೂಪರ್. ಅಲ್ಲಿಂದ ಇಲ್ಲಿ ಆರ್ಡರ್ ಕೊಡಕ್ಕೆ ಬಂದಿದ್ದೀರಾ? ಹಾಂ ಸರ್, ಇವಾಗ ನಮ್ದು ಇನ್ನೊಂದು 13 ತಾರೀಕಿಗೆ ನಮ್ದು ಡೆಲಿವರಿ ಆಗುತ್ತೆ. ಈಗ ಏನಾದ್ರು ಚೇಂಜಸ್ ಏನಾದ್ರು ಮಾಡಿಸ್ಬೇಕು ಅಂತ ಬಂದಿರೋದು? ಏನಿಲ್ಲ ಸರ್, ಬೋರ್ಡಿಗೆಲ್ಲ ಫಿಟ್ ಮಾಡ್ಕೊಡ್ತಾರೆ ಸರ್. ಫ್ರಿಜ್ ಹಾಕಿದ್ರೆ ಮುಗಿದೈತೆ ಸರ್. ಸೊ ಒಂದ್ಸಲಿ ನಿಮ್ಗೆ ಕರೆದೇ ಕರೀತಾರೆ, ಫೈನಲ್ ಆಗೋ ಮುಂಚೆ ಏನಾದ್ರು ಚೇಂಜಸ್ ಇದ್ರೆ ಹೇಳಿ ಅಂತ ಒಂದ್ಸಲಿ ಕರೆದೇ ಕರೀತಾರೆ. ಸೊ ಏನೇ ಚೇಂಜಸ್ ಇದ್ರು ಮಾಡ್ಕೊಡ್ತಾರೆ ಅವರು. ಗಾಡಿ ಎಲ್ಲಿ ಬರುತ್ತೆ ಹೇಳಿ. ಯಾಕಂದ್ರೆ ಆಲ್ರೆಡಿ ಶೆಫ್ ಇವರು ಒಂದು ಗಾಡಿ ಮಾಡಬೇಕು ಅಂತ ಕನಸಿಂದ ಒಂದ್ ಕಡೆ ಕೆಲಸ ಮಾಡಿ, ಕೆಲಸದಲ್ಲಿ ಯಾವ ಥರ ಅವರು ಫುಡ್ ಮಾಡ್ತಾರೋದು ಕೆಲಸ ಕಲ್ತಿ ನೋಡಿ. ಆ ಒಂದು ಕುತೂಹಲ ನಮಗೂ ಆಗುತ್ತೆ. ಏನೋ ಒಂದು ಪ್ರಾಜೆಕ್ಟ್ ಮಾಡಬೇಕಂದ್ರೆ ಸ್ಕ್ರ್ಯಾಚ್ ಲೆವೆಲಿಂದ ಬರಬೇಕು. ಅವರು ಒಂದು ಕಡೆ ಅಡುಗೆ ಮಾಡ್ತಾ ಇದ್ರು. ಆ ಎಕ್ಸ್ಪೀರಿಯನ್ಸನ್ನು ತೊಗೊಂಡು ಖುದ್ದಾಗಿ ಹೊಸ ಗಾಡಿ ಮಾಡೋಣ ಅಂತ ಮಾಡಿ ನಮ್ಮ ಹತ್ರ ಮಾಡಿದ್ದಾರೆ. ಸೆಕೆಂಡ್ಸ್ ಗಾಡಿನಲ್ಲೇ ಮಾಡಿದ್ದಾರೆ. ಸೊ ಇವ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಇವ್ರು ಹೇಳ್ತಾರೆ. ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಯಾಕಂದರೆ ಶ್ರಮಪಟ್ಟು ಮಾಡಿರೋರು ಟೇಸ್ಟ್ ಮತ್ತು ಕ್ಲೀನ್ಲಿನೆಸ್ಸು ಖಂಡಿತವಾಗ್ಲೂ ಕೊಡ್ತಾರೆ. ಯಾಕಂದರೆ ಅದು ಕನಸು ಯಾರು ಮಾಡಿದಾಗ ನಿಜವಾಗ್ಲೂ ಆ ಕನಸಿಂದ ಮಾಡಿದಾಗ ಅದು ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಸೊ ಅಡ್ರೆಸ್ಸು ಮತ್ತು ಎಲ್ಲಿ ಬರುತ್ತೆ ಹೇಳಿ ಸರ್ ನಿಮ್ಮದು? ಸರ್ ಇದು ಸೌದತ್ತಿ ಯಲ್ಲಮ್ಮ ಗುಡ್ಡ ದೇವಸ್ಥಾನದಲ್ಲಿ ಎಂಟ್ರೆನ್ಸಿಗೆ ಇರುತ್ತೆ ಸರ್. ಸ್ಟ್ಯಾಚ್ಯೂ ಇದೆಯಲ್ಲ ಸರ್, ಎದುರುಗಡೆ ಎಂಟ್ರೆನ್ಸ್ ಇರುತ್ತೆ ಬಲಗಡೆ. ಸೊ ಇವಾಗ ನೀವು ಸೌದತ್ತಿಗೆ ಗಾಡಿ ತೊಗೊಂಡು ಹೋಗ್ತಿದ್ದೀರಾ? ಹಾಂ ಸರ್. ಸೊ ಇವಾಗ ಗಾಡಿ ನಿಮಗೆ ಸ್ಯಾಟಿಸ್ಫೈಡ್ ಆಗಿರೋದಕ್ಕೆ ಬೇರೆಯವ್ರಿಗೂ ರೆಫರ್ ಮಾಡ್ತೀರಾ? ರೆಫರ್ ಮಾಡ್ತಾರೆ. ಇನ್ನೊಂದು ನಮ್ಮ ಬ್ರದರ್ ಒಂದು ಇಬ್ಬರು ಸೇರ್ ಮಾಡ್ತಾರೆ. ಒಂದು ಇದು ಸಕ್ಸಸ್ಫುಲ್ ಆದ ಇನ್ನೊಂದು ಗಾಡಿ ನಾವು ಇನ್ನೊಂದು ಮಾಡ್ಕೋದು ಸರ್. ಇನ್ನೊಂದು ಗಾಡಿ ಆಲ್ರೆಡಿ ಮಾಡ್ತೀರಾ? ಓಕೆ, ದಯವಿಟ್ಟು ಅಲ್ಲಿ ನಿಮ್ಮ ಯಾವ ಕಡೆ ಉತ್ತರ ಕನ್ನಡ ಕಡೆ ಯಾವ್ದಿದೆ ಅವ್ರಿಗೂ ರೆಫರ್ ಮಾಡಿ. ರೆಫರ್ ಮಾಡ್ತಾರೆ. ಸೊ ಯಾಕಂದ್ರೆ ನೀವು ಸ್ಯಾಟಿಸ್ಫೈಡ್ ಇದ್ದೀರಾ ರೆಫರ್ ಮಾಡೇ ಮಾಡ್ತೀರಾ. ದಯವಿಟ್ಟು ರೆಫರ್ ಮಾಡಿ. ಸೊ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋಕ್ಕೆ ಖಂಡಿತವಾಗ್ಲೂ ಮಾಡಿಬಿಡಿ. ಯಾಕಂದರೆ ಇಂಥ ಒಂದು ವರ್ಕು ನಿಮ್ಮ ಕಡೆಗೆ ತಗೊಬರ್ತಾ ಇರೋದು ಇಂಥ ಮಾಧ್ಯಮಗಳೇ. ಯಾಕಂದರೆ ಇವರು ಬಿಸಿಲು ಮಳೆ ಏನು ನೋಡದೆ ಬಂದು ಗಾಡಿ ಕಸ್ಟಮರ್ ಕೇಳಿರ್ತಾರೆ ಕಮೆಂಟ್ಸ್ನಲ್ಲಿ, ಸರ್ ಕಮರ್ಷಿಯಲ್ ಗಾಡಿ ಇದೆಯಾ, ಕಾರ್ಗಳಿದೆಯಾ, ಕ್ಯಾಂಟೀನ್ಗಳಿದೆಯಾ ಅಂತ ಅವ್ರು ಏನೇನು ಕೇಳ್ತಾರೆ. ನಿಮ್ಮ ಕಾಮೆಂಟ್ಸ್ ಕೇಳಿ ಅವ್ರಿಗೇನಿಲ್ಲ, ನಿಮ್ಮ ತನಕ ಮಾಧ್ಯಮಕ್ಕೆ ಅವ್ರು ಮುಟ್ಸೋಕ್ಕೆ ಇಂಥ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ನಲ್ಲಿ. ಸೊ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕಾದ್ರೆ ಒಂದೇ ಲೈಕ್ ಮತ್ತು ಶೇರ್ ಮಾಡೋಕ್ಕೆ ಖಂಡಿತವಾಗ್ಲೂ ಮಾಡಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸರ್.